ಆದರೆ ಅದು ಸಿಗಲಿ ಫಸ್ಟ್ ನಮಗೆ ಫೈಂಡ್ ಔಟ್ ಆಗಲಿ ಯಾವುದು ಗಾಡಿ ಎಲ್ಲಿದೆ ಅಂತೇಳಿ. ಅದರಿಂದ ಲೋಕಲ್ ಮತ್ತು 3 ಜನ ಬೇರೆ ಇದ್ದಾರೆ, ಅವರು ಸಹ ಸಿಕ್ಕಿಲ್ಲ ಅವ್ರ ಮೃತದೇಹ. ಅದರಿಂದ ಅವರ ಮೃತದೇಹ ಹುಡುಕಬೇಕು. ಮತ್ತು ಆ ಗಾಡಿ ಒಳಗಡೆ ಇರುವ ಅರ್ಜುನ ಗಾಡಿ ಎಲ್ಲಿದೆ ಅಂತ ಗೊತ್ತಾದರೆ ಅರ್ಜುನ ಅದರ ಒಳಗಡೆ ಇರ್ತಾರೆ. ಅದರಿಂದ ಆ ಗಾಡಿ ಸಹ ಹುಡುಕಬೇಕು. ನಮಸ್ತೆ ಸ್ನೇಹಿತರೆ, ಈಗಾಗಲೇ ನಾವು ಅಂಕೋಲಕ್ಕೆ ಬಂದಿದ್ದೇವೆ. ಇಲ್ಲೆಲ್ಲ ಫ್ರೆಶ್ ಅಪ್ ಎಲ್ಲ ಆಯಿತು. ನಾವೀಗ ಕಾರ್ಯಾಚರಣೆಗೆ ಇಳಿತೀವಿ. ಈಗ ಒಂದು 11 ಗಂಟೆಗೆ 15 ಗಂಟೆಗೆ ಅಲ್ಲೆಲ್ಲ ನಮ್ಮ ಎನ್ಡಿಆರ್ ಪಡೆ ಹಾಗೂ ಮಿಲಿಟರಿ ಅವರು ಮತ್ತು ಫೈರ್ ಬ್ರಿಗೇಡ್ ಅವರು ಎಲ್ಲರೂ ಸೇರಿ ಈಗ ಅಲ್ಲಿ ಒಂದು ಚರ್ಚೆ ಮಾಡಿ ಈಗ ಕೆಳಗೆ ಯಾವ ಪಾಯಿಂಟ್ ಉಂಟು ಆ ಪಾಯಿಂಟಿಗೆ ಹೋಗಿ ನಾವು ಈಗ ಇಳಿದು ಪಾಯಿಂಟ್ ಎಲ್ಲ ಎಷ್ಟೆಲ್ಲ ಹುಡುಕಬೇಕು ಎಲ್ಲ ಜಾಗ ಸಹ ನಾವು ನೋಡಲಿಕ್ಕೆ ನೋಡ್ತೀವಿ. ಯಾಕೆಂದರೆ ಈಗ ಸಹ ನೀರು ತುಂಬ ಕರೆಂಟ್ ಇದೆ, ಪ್ರೆಷರ್ ಜಾಸ್ತಿ ಇದೆ. ಅದರಿಂದ ನೀರಿನ ಒಂದು ಒತ್ತಡ ನೋಡಿ ಆ ಜಾಗದಲ್ಲಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಗಾಡಿ ಅಥವಾ ಮೃತದೇಹ ಹಾಗೂ ಸ್ಥಳೀಯರು ಸಹ ಯಾರೆಲ್ಲ ಬಿದ್ದಿದೆ ಅವರನ್ನು ಹುಡುಕುವ ಒಂದು ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಹಾಗೆಯೇ ಲೈವ್ ಬರ್ತಾ ಇರ್ತದೆ. ಈ ನಮ್ಮ ಅಪ್ಡೇಟ್ಗಳು ಟೈಮ್ಗೆ ಈಗ ಕೊಡ್ತಾ ಇರ್ತೇವೆ. ಎಲ್ಲರೂ ಸಹ ಇದು ನೋಡಿ ಈಶ್ವರ ಮಲ್ಪೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಲ್ಲರೂ ಸಹ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಮಾಡೋದು ಸುಲಭ ಅಲ್ಲ, ತುಂಬ ಕಷ್ಟಕರ ಆಗಿದೆ. ನೀರಿನ ಆಳದಲ್ಲಿ ಏನು ಸಿಗುತ್ತೆ, ಎಷ್ಟು ಕಷ್ಟ ಅಂದರೆ ಆ ನೀರು ಆಳದಲ್ಲಿ ನಮಗೆ ಕಣ್ಣಿಗೆ ಏನು ಗೋಚರಿಸೋದಿಲ್ಲ, ಖಾಲಿ ಸ್ಪರ್ಶಜ್ಞಾನದಲ್ಲಿ ಮುಟ್ಟಬೇಕು. ಇದು ಬಾಡಿ ಅಥವಾ ಕಬ್ಬಿಣವ ಅಥವಾ ವಯರ ಅಥವಾ ಗಾಡಿಯ ಅಂತ ಹೇಳಿ. ಅದರಿಂದ ಅಲ್ಲಿ ಅಷ್ಟು ಕಷ್ಟಕರವಾದ ಸನ್ನಿವೇಶ ಇರ್ತದೆ. ಯಾಕೆಂದರೆ ಒಂದು ಚೂರು ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಪ್ರಾಣಕ್ಕೂ ಅಪಾಯ ಇರ್ತದೆ. ಯಾಕೆಂದರೆ ಅಲ್ಲಿ ಒಳಗಡೆ ನೀರಿನ ರಭಸ ಹೋಗಿ ಕಂಬಿ ಅಂದರೆ ಅಲ್ಲಿ ಇರುವ ಚುಂಪಾದ ವಸ್ತುಗಳಿಗೆ ಚುಚ್ಚುವ ಪ್ರಮಾಣ ಇರ್ತದೆ. ಅದರಿಂದ ನಾವು ತುಂಬ ಜಾಗರೂಕತೆಯಿಂದ ಮಾಡಬೇಕಾಗ್ತದೆ. ಅದಕ್ಕೆಲ್ಲ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮೆಲ್ಲರನ್ನು ಬೇಡ್ಕೊಳ್ತಾ ಇದ್ದೀನಿ. മലയാളമാണ് ഇല്ല ഞാൻ മലപ്പുറം അല്ല, ഞാൻ മലയാളം ഫിഷർമാൻ അല്ലേ. അപ്പോൾ നമ്മൾ കേരള മാങ്ങി കറണ്ട് ദേശമുണ്ട്. അപ്പോൾ എത്ര പ്രഷറുണ്ടെന്ന് ആവില്ല. ഇപ്പം നമ്മൾ കൂപ്പിട്ട് SPS സാറാകല് DSP സാർ എല്ലാം കൂപ്പിട്ടിട്ടുണ്ട്. ഇപ്പോൾ ഇവിടെ ഒരുപാട് കഷ്ടമുണ്ട്. ആ സമയത്ത് നമ്മൾ കണ്ണി പ്രഷർ നോക്കാൻ ഒത്തിരി സ്പീഡുണ്ട്. നമ്മളെ മിലിറ്ററിക്കാർ சொல்லிട്ടുണ്ട്. അതിൽ ഞങ്ങൾ ഇപ്പോൾ വന്നിട്ടുണ്ട്. ഇപ്പോൾ 11 മണിക്ക് വന്നു. നിങ്ങളങ്ങനെ ഒരുപാട് ഇത് ചെയ്ത് ശീലമുള്ള ആൾക്കാരാണ്, പരിചയമുണ്ട്. ഇപ്പോൾ ഒത്തിരി നമ്മളിപ്പോൾ കർണാടകത്തിൽ ഒരു 1000 ബോർഡ് ഒരു 1000 അകലದಲ್ಲಿ പെട്ടുപാടുണ്ട്. ನಮಸ್ತೆ ಬಂಧುಗಳೇ, ಈಗಾಗಲೇ ನಾವು 1.5 ಗಂಟೆ ಅಂಕೋಲಕ್ಕೆ ರೀಚ್ ಆಗಿದೆ. ಈಗಾಗಲೇ ಮೇಲಾಧಿಕಾರಿಗಳು DC ಅವರು, SP ಅವರು, MLA ಅವರು ಈಗಾಗಲೇ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SP ಅವರು, DSP ಅವರು, ಅದೇ ರೀತಿ ಕೇರಳದ ಸಚಿವರು, MLAಗಳು ಎಲ್ಲ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರ ಬಳಿ ಈಶ್ವರ್ ಮಲ್ಪೆ ಅವರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅವರ ಜೊತೆ ಚರ್ಚಿಸಿ ಮುಂದಿನ ಅವರ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡ್ತೇವೆ. ಇದರ ಎಲ್ಲ ಅಪ್ಡೇಟ್ಸ್ಗಳನ್ನು ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಬಿತ್ತರಿಸುವ, ನೇರ ಪ್ರಸಾರವಾಗಿ ಬಿತ್ತರಿಸುವಂಥ ಅಪ್ಡೇಟ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಿಮ್ಮ ಸಹಕಾರವೂ ಕೂಡ ನಮಗೆ ಅಗತ್ಯ ಇರ್ತದೆ. ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವಂಥ ಹೊಸ ಚಂದಾದಾರರ ಬಳಿ ಕಳಿಸುವಂಥ ಪ್ರಯತ್ನವನ್ನು ಕೂಡ ನೀವು ಮಾಡಿ ಅನ್ನುವಂಥ ವಿಷಯವನ್ನು ತಿಳಿಸ್ತಾ, ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ.